ನಮ್ಮ ತಂದೆ ರಂಗಭೂಮಿ ಕಲಾವಿದರು. ಓಕೆ. ಅವರು ಸುಮಾರು ಅವರು ಈಸ್ ನೋ ಮೋರ್. ಅವರು ಇರೋವರೆಗೂ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದಾರೆ. ಸೇ ಅಬೌಟ್ ಒಂದು 35 to 40 years ಆಫ್ ಸರ್ವಿಸ್. ತುಂಬ ಹುಚ್ಚು ನಮ್ಮಪ್ಪಂಗೆ ರಂಗಭೂಮಿ ಅಂದರೆ. ಆ್ಯಕ್ಟಿಂಗ್ ಅಂದ್ರೇ ಹುಚ್ಚು, ಅಂದರೆ ಎಲ್ಲ ಕಲೆ ಅವ್ರಿಗೆ. ಡಾನ್ಸು, ಮ್ಯೂಸಿಕ್ಕು ಅದೆಲ್ಲ. ಅವರು ತುಂಬ ಚೆನ್ನಾಗಿ ಹಾಡೋರು. ನಮ್ಮಪ್ಪ ನಾಟಕಗಳದೆಲ್ಲ ಹಾಡೋರು. ಸೊ ನಾನು ಸಣ್ಣ ವಯಸ್ಸಿಂದ ನಮ್ಮಪ್ಪಂಗೆ ನನ್ನ ಹೆಸರಿಟ್ಟಿದ್ದೇನೆ. ನಮ್ಮ ತಂದೆ ನಾನು ಹುಟ್ಟಕ್ಕೆ ಒಂದು ವಾರಕ್ಕೆ ಮುಂಚೆ ಅಭಿಜ್ಞಾನ ಶಾಕುಂತಲೆ ನಾಟಕ, ಅವರು ಮತ್ತೆ ಅಪರ್ಣ ಅವರು ಇಬ್ರು ನಾಟಕ ಮಾಡಿದ್ರು. ಸೊ ಅದರಲ್ಲಿ ಹಸಿರಿನ ಹೆಸರೇ ಗ್ರೀಷ್ಮ ಅಂತ ಬಂದಿತ್ತು. ಹೌದು. ಸೊ ನನ್ಗೇನಾದ್ರೂ ಹೆಣ್ಮಗು ಹುಟ್ಟು ಅಂತಂದ್ರೆ ನಾನು ಈ ಹೆಸರು ಇಡ್ತೀನಿ ಅಂತ ಹೇಳಿ ಇಟ್ಟಿದ್ದು. ಸೊ ಚಿಕ್ಕ ವಯಸ್ಸಿಂದಾನು ನಮ್ಮ ಅಪ್ಪಂಗೆ ನಾನು ಆರ್ಟಿಸ್ಟ್ ಆಗಬೇಕು, ನನಗೆ ಆರ್ಟ್ ನಲ್ಲಿ ಇರಬೇಕು, ಅದು ತುಂಬಾ ಇಷ್ಟ ಆಯ್ತು ನಮ್ಮ ಅಪ್ಪಂಗೆ. ಸೊ ಅವರು ನಾಟಕದ ರಿಹರ್ಸಲ್ಗೆಲ್ಲ ಹೋಗೋರಲ್ಲ, ತಾಲೀಮ್ಗೆಲ್ಲ ಹೋಗುವಾಗ ನನ್ನ ಕರ್ಕೊಂಡು ಹೋಗ್ಬಿಡೋರು ಜೊತೆನಲ್ಲಿ, ನನ್ನ ಕರ್ಕೊಂಡು ಹೋಗೋರು. ಸೊ ಅದೇ ನೋಡ್ತಾ ನೋಡ್ತಾ ನಾನು ರಿಹರ್ಸಲ್ ನೋಡ್ತಿದ್ದೆ, ನಾಟಕ ನೋಡ್ತಿದ್ದೆ. ಅದೆಲ್ಲ ನೋಡ್ತಾ ನೋಡ್ತಾ ನನಗೂ ಎಲ್ಲೋ ಒಂದು ಕಡೆ, ಅದು ಮೋಸ್ಟ್ಲಿ ಬ್ಲಡ್ಡಲ್ಲಿ ಇತ್ತು ಅನ್ಸುತ್ತೆ, ನನಗೂ ಒಂದು ಕಡೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಇತ್ತು. ಸೊ ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು ನಾನು 3rd ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಮೈಮ್ ಶೋ ಮಾಡಿದ್ದು. ಅದರಲ್ಲಿ ನಾನು ನಮ್ಮ ಅಪ್ಪ ಇಬ್ಬರು ಮಾಡಿದ್ದು ಮೈಮ್ ಶೋ. ಅಪ್ಪ ಮಗಳು ಒಟ್ಟಿಗೆ ಸ್ಟೇಜ್ ಶೇರ್ ಮಾಡಿದ್ರಿ. ಅಷ್ಟು ಅಂದ್ರೆ 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಫಸ್ಟ್ ಟೈಮ್ ಅಪ್ಪ ಮಗಳು ಇಬ್ರು ಒಟ್ಟಿಗೆ ಏನೋ ಸ್ಟೇಜ್ ಶೇರ್ ಮಾಡಿದ್ದಾರೆ. ಎಸ್, ಅಪ್ಪನೇ ಫಸ್ಟ್ ಹೀರೋ.